ಸಮತಾವಾದ ಬೆಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಈ ದಿವಸ ನಮ್ಮ ಬೆಂಗಳೂರು ಗಾಂಧಿ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಸಮತಾವಾದದ ಬೆಂಗಳೂರು ಜಿಲ್ಲಾ ಸಮಿತಿ ಕಾರ್ಯಕಾರಿಣಿ ಸಭೆಯನ್ನು ಬಹಳ ಯಶಸ್ವಿಯಾಗಿ ಈ ದಿವಸ ನಡೆದಿದೆ. ಈ ಸಭೆಯಲ್ಲಿ ನಮ್ಮ ಜಿಲ್ಲಾ ಸಮಿತಿಯ ಮುಖಂಡರಾದಂಥ ಚಲಪತಿರವರು ಮತ್ತು ತಾಲೂಕಾ ಸಮಿತಿ ಮುಖಂಡರುಗಳಾದಂಥ ನಾಗಣ್ಣವರು, ಜನಾರ್ದನ್ರವರು, ಭೀಮರಾಜ್ರವರು, ಶಿವರವರು, ನಮ್ಮ ಶ್ರೀನಗರ ನಾಗರಾಜ್ರವರು, ನಮ್ಮ ಬೆಂಗಳೂರು ಜಿಲ್ಲಾ ಗ್ರಾಮಾಂತರ ಜಿಲ್ಲೆಯ ಸಂಘಟನಾ ಸಂಚಾಲಕರಾದಂಥ ಕೃಷ್ಣಪ್ಪನವರು ಹಾಗೂ ನಮ್ಮ ಸಮಿತಿಯ ಎಲ್ಲ ಇವತ್ತು ಪದಾಧಿಕಾರಿಗಳು, ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿ ಸಭೆಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ. ಮಾಧ್ಯಮದ ಸ್ನೇಹಿತರೆ, ಇವತ್ತು ಏನು ಜಿಲ್ಲಾ ಸಮಿತಿ ಸಭೆಯಲ್ಲಿ ಅನೇಕ ಚರ್ಚೆಗಳಾಗಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಏನು ರಾಜ್ಯದಲ್ಲಿ ಸುಮಾರು 50 ವರ್ಷಗಳಿಂದ ಸಣ್ಣ ಸಣ್ಣ ಮನೆಗಳನ್ನು ಮತ್ತು ಹೆಂಚಿನ ಮನೆಗಳನ್ನು, ಗುಡಿಸಲುಗಳನ್ನು ಕಟ್ಕೊಂಡು ಏನು ವಾಸ ಮಾಡ್ತಾ ಇದ್ದಾರೆ ಅಂಥ ಮನೆಗಳಿಗೆ, ಅಂಥ ಕುಟುಂಬಗಳಿಗೆ ನಾವು ಸರ್ಕಾರ ಜೊತೆಗೆ ಸಂಘರ್ಷ ಮಾಡಿ ಹೋರಾಟಗಳನ್ನು ರೂಪಿಸಿ ಸಂಘಟನೆಯಿಂದ ಹಕ್ಕುಪತ್ರಗಳನ್ನು ಕೊಡಿಸಿ ಮತ್ತು ಕ್ರಯಪತ್ರಗಳನ್ನು ಸಹ ಕೊಡಿಸಿ ಅವರಿಗೆ ಖಾತೆಗಳನ್ನು ಸಹ ಆಗಿದೆ. ಆದರೆ ಇದುವರೆಗೂ ಸರ್ಕಾರ ಮನೆಗಳನ್ನು ಕಟ್ಟಿಸುವಂಥ ಕೆಲಸ ಇದುವರೆಗೂ ಮಾಡಿಲ್ಲ. ಇದು ಅತ್ಯಂತ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಏನು ಸರ್ಕಾರದ ವತಿಯಿಂದ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳು ಮತ್ತು ಕ್ರಯಪತ್ರಗಳ ಕುಟುಂಬಗಳಿಗೆ ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಏನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೀವಂಥ ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥವ್ರು ಇದುವರೆಗೂ ಭರವಸೆಗಳಾಗೇ ಉಳಿದಿದ್ದಾವೆ. ಕೊಳಗೇರಿಗಳಾಗೇ ಉಳಿದಿದ್ದಾವೆ. ಇವರು ವರ್ಷಕ್ಕೆ 2 ವರ್ಷಕ್ಕೆ ಸರ್ಕಾರಗಳನ್ನು ಬದಲಾವಣೆ ಮಾಡಿಕೊಂಡು ಇವರು ಈ ಬದಲಾವಣೆ ಇದರಲ್ಲಿ ತಲ್ಲೀನರಾಗಿದ್ದಾರೆ. ಇದು ಅತ್ಯಂತ ಖಂಡನೀಯ. ನಾವಿವತ್ತು ಏನು ಸಿದ್ದರಾಮಯ್ಯ ಅವರ ಸರ್ಕಾರ 3 ವರ್ಷ ಇತ್ತು. ಆ 3 ವರ್ಷದಲ್ಲಿ ಇದುವರೆಗೂ ಯಾವುದೇ ಮನೆಗಳನ್ನು ನಿರ್ಮಾಣ ಮಾಡಿಲ್ಲ. ಈಗ ಜೊತೆಗೆ ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಆದರೂ 2 ವರ್ಷ ಇದೆ ಇವ್ರದ್ದು. ಈ 2 ವರ್ಷಗಳಲ್ಲಾದರೂ ಏನು ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳ ಕುಟುಂಬಗಳಿಗೆ ಕೂಡಲೇ ಸರ್ಕಾರದ ವತಿಯಿಂದ ಮನೆಗಳನ್ನು ಕಟ್ಟಿಸೋಂಥ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲದೇ ಹೋದ ಪಕ್ಷದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಂತ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಸಂಘಟನೆ ಬಗ್ಗೆ ಶಕ್ತಿ ಇಲ್ಲ ಅಂತ ನೀವೇ ಹೇಳ್ಕೊಂಡ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾವ ರೀತಿ ಬಲಪಡಿಸ್ತೀರಾ? ಅನೇಕ ದಲಿತ ಸಂಘಟನೆಗಳು ಇದ್ದಾವೆ. ಯಾವ ರೀತಿ ರಾಜಕೀಯ ಪಕ್ಷಗಳಿದ್ದಾವೋ ಅದೇ ರೀತಿ ದಲಿತ ಸಂಘಟನೆಗಳನ್ನು ಸಹ ಸುಮಾರು ಇದ್ದಾವೆ. ಅದರಲ್ಲೂ ಸಹ ದಲಿತ ಸಂಘರ್ಷ ಸಮಿತಿ ಸಮತಾವಾದ ರಾಜ್ಯದಲ್ಲಿ ಬಲಿಷ್ಠವಾಗಿ ನಾವು ಸಂಘಟನೆಯನ್ನು ಕಟ್ಟಿದ್ದೀವಿ. ಈ ಸಂಘಟನೆ ಇನ್ನೂ ನಾವು ಬಲಗೊಳಿಸಬೇಕಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರಿಗೆ, ಎಲ್ಲ ಮುಖಂಡರುಗಳಿಗೆ ನಾವು ಒಂದು ಕರೆಯನ್ನು ಕೊಟ್ಟಿದ್ದೀವಿ. ಅವರಿಗೆ ರಾಜ್ಯದ ಗ್ರಾಸ್ ರೂಟ್ ಲೆವೆಲ್, ಗ್ರಾಮ ಮಟ್ಟದಿಂದ, ಹೋಬಳಿ ಮಟ್ಟದಿಂದ ಮತ್ತು ತಾಲೂಕು ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದಿಂದ ಸಂಘಟನೆಯನ್ನು ಬಲ ಆಗ್ತಾ ಇದೆ. ನಾವು ಇನ್ನೂ ಹೆಚ್ಚಿಗೆ ಬಲಗೊಳಿಸಬೇಕಾದ್ರ ಜೊತೆಗೆ ಬಲಗೊಳಿಸಿ ನಂತರ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಸರ್ಕಾರಗಳು ಅರ್ಥ ಮಾಡ್ಕೋಬೇಕು. ಇವತ್ತು ಸರ್ಕಾರ ಯಾವುದೇ ಮನೆ ಬಾಗಿಲು ಹೋಗಿಲ್ಲ. ಇವತ್ತು ಸರ್ಕಾರ ಟೊಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದೆ. ಮನೆ ಬಾಗಿಲಿಗೆ ಹಕ್ಕು ದಾಖಲೆಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕೇವಲ ಕಣ್ಣೋರ್ಸೋ ಮಾತುಗಳಿದು. ಯಾವುದೋ ಒಂದು 5 ಮನೆಗೆ 10 ಮನೆಗೆ ಹಕ್ಕು ದಾಖಲೆಗಳನ್ನು ಕೊಟ್ಟರೆ ಅದು ಇಡೀ ರಾಜ್ಯನ ಫುಲ್ಫಿಲ್ ಮಾಡ್ದಂಗೆ ಆಗಿಲ್ಲ. ಇದು ದಯಮಾಡಿ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ರಾಜಕಾರಣಿಗಳು ಒಂದು ಕಡೆ ಆಶ್ವಾಸನೆಗಳನ್ನು ಕೊಡ್ತಾ ಇರ್ತಾರೆ, ಅಧಿಕಾರಿಗಳೊಂದು ಕಡೆ ನುಣುಚ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಕೂಡಲೇ ಇವರು ಏನು ಪ್ರಣಾಳಿಕೆಯಲ್ಲಿ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಫುಲ್ಫಿಲ್ ಮಾಡಬೇಕು. ಇವತ್ತು ಸಿದ್ದರಾಮಯ್ಯವರು ಹಿಂದೆ ಸರ್ಕಾರ ಇದ್ದಾಗ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟಿದ್ದರು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಮತ್ತೆ ಅದನ್ನು ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ನ್ಯಾಯ ಸ್ವಾಮಿ ಇದು? ಒಂದು ಕಡೆ ಕೊಡೋದು, ಒಂದು ಕಡೆ ಕಿತ್ಕೊಳ್ಳೋದು. ಜೊತೆಗೆ ಏನು 2,000 ರೂಪಾಯಿ ಮಹಿಳೆಯರಿಗೆ ಮಾಶಾಸನ ಕೊಡ್ತಾ ಇರ್ತಕ್ಕಂಥ ಸಂಪೂರ್ಣವಾಗಿ ಈಗ ಸ್ಥಗಿತಗೊಂಡಿದೆ. ಇದು ಮತ್ತೆ ಅದನ್ನು ಮರುಪರಿಶೀಲನೆ ಮಾಡಬೇಕಂತ ಹೇಳಿ ನೀವು ಹೇಳ್ತಾ ಇದ್ದೀರಿ. ಯಾವುದಿದು? ಇದು ಅರ್ಥ ಆಗ್ತಾ ಇಲ್ಲ. ಇದು ಒಂದು ಕಡೆ ಫ್ರೀ ಗ್ಯಾರಂಟಿ ಅಂತ ಕೊಟ್ಟು ಒಂದು ಕಡೆ ಮತ್ತೆ ಮರುಪರಿಶೀಲನೆ. ಇಟ್ ಈಸ್ ನಾಟ್ ಗುಡ್. ಇದು
ಆಮೇಲೆ SCP TSP ದುಡ್ಡು ಸುಮಾರು 14,200 ಕೋಟಿ ರೂಪಾಯಿ ದುಡ್ಡನ್ನು ಅನ್ಯ ಯೋಜನೆಗಳಿಗೆ ಬಳಸಿದ್ದೀರಿ ನೀವು. ಕಾಯ್ದೆ ಮಾಡೋದು ನೀವೇ, ದುಡ್ಡು ತಗೊಳ್ಳೋದು ನೀವೇ. ಯಾರು SCP TSPನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕಾಯ್ದೆಯನ್ನು ಮಾಡಿದರೆ, ರೂಲ್ಸ್ ಫ್ರೇಮ್ ಮಾಡಿಲ್ಲ. ಇವತ್ತು ಯಾರ ಮೇಲೆ ನೀವು ಕೇಸನ್ನು ಮಾಡ್ತೀರಿ? ಇವತ್ತು ಏನು ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಆಗಿದೆ ಅಂತ ಇವತ್ತು ಸುದ್ದಿಯಲ್ಲಿದೆ, ಚಾಲ್ತಿಯಲ್ಲಿದೆ. ನೀವು ಅಂಥವ್ರನ್ನ ಮಂತ್ರಿಗಳನ್ನು ಮಾಡ್ಕೊಂಡಿದ್ದೀರಿ. ಇವತ್ತು ಅಂಥವ್ರನ್ನ ಮಂತ್ರಿಗಳನ್ನ ಮಾಡ್ಕೊಂಡು ಇವತ್ತು ಇಡೀ ಕಲಾಪನೇ ಹೋಯ್ತು. ಕಲಾಪನೇ ಚರ್ಚೆಗೆ ಬರಲಿಲ್ಲ. ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಜಲವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ನೀವು ಬರೀ ನಾಗೇಂದ್ರ ಅವ್ರದ್ದೊಂದು ಇಶ್ಯೂ ಇಟ್ಕೊಂಡು ನೀವು ಇಡೀ ಕಲಾಪನೇ ನುಂಗಾಗ್ತಾ ಇದೆ.